ವಾರಾಹಿ ಜ್ಯುವೆಲರ್ಸ್ನ ಮಾಲಕಿ ವನಿತಾ ಐತಾಳ್ಗೆ ವಂಚನೆ ಮಾಡಿದಂತ ಆರೋಪ ಹೊತ್ತಿರುವಂತ ಆರೋಪಿ ಐಶ್ವರ್ಯ ಮತ್ತು ಆಕೆಯ ಪತಿ ಹರೀಶ್ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. 14 ಕೆಜಿ ಚಿನ್ನ ವಂಚನೆ ಕೇಸಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಚಂದ್ರಾಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. 420 ಕೇಸು ದಾಖಲಾಗಿತ್ತು. ಈ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಸಿಕ್ಕ ಬೆನ್ನಿಗೆ ಈಗ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ರು, ಈ ಕೇಸಿಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಬನ್ನಿ ಅಂತ. ಐಶ್ವರ್ಯ ದಂಪತಿಗೆ ಪೊಲೀಸರು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. 14 ಕೋಟಿ ಅಂತ ವನಿತಾ ಐತಾಳ್ ಹೇಳ್ತಿದ್ದಾರೆ. 14 ಕೋಟಿ ಆಭರಣವನ್ನು ಖರೀದಿ ಮಾಡಿ ದುಡ್ಡು ಕೊಟ್ಟಿಲ್ಲ ಅನ್ನೋ ಆರೋಪ ಇರೋದು. ಡಿ.ಕೆ. ಸುರೇಶ್ ಅವರ ಹೆಸರನ್ನು ಬಳಸಲಾಗಿದೆ, ಧರ್ಮೇಂದ್ರ ಅವರನ್ನು ಮುಂದಿಟ್ಟುಕೊಂಡು ವಂಚನೆ ಮಾಡಲಾಗಿದೆ ಅಂತ. ಈ ಕೇಸಲ್ಲಿ A1 ಐಶ್ವರ್ಯ, A2 ಹರೀಶ್, A3 ಧರ್ಮೇಂದ್ರ. ಸದ್ಯ ಇಬ್ಬರನ್ನ ಕೂಡ ವಿಚಾರಣೆಗೆ ಕರೆದಿದ್ದಾರೆ. ವಿಚಾರಣೆಗೆ ಹಾಜರಾಗ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀರಿ. ಇನ್ನು ದೂರುದಾರೆ ವನಿತಾ ಕೂಡ ಸ್ಟೇಷನ್ಗೆ ಬಂದಿದ್ರು. ವನಿತಾ ಐತಾಳ್ ಕೂಡ ಆ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ವಾರಾಹಿ ಜ್ಯುವೆಲರ್ಸ್ನ ಮಾಲಕಿ ವನಿತಾ ಐತಾಳ್ ದೂರುದಾರೆ ಈ ಕೇಸಲ್ಲಿ. ಇವರ ಜ್ಯುವೆಲರ್ಸ್ ಇಂದ ಆಭರಣಗಳನ್ನು ಖರೀದಿ ಮಾಡಿ ದುಡ್ಡು ಕೊಟ್ಟಿಲ್ಲ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಟ್ಟು 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದರಲ್ಲಿ ಆ ನಂತರ ಬೇರೆ ಬೇರೆ ಆಡಿಯೋಗಳು ಬಂದವು. ಜೊತೆಗೆ ಡಿ.ಕೆ. ಸುರೇಶ್ ಅವರ ಹೆಸರು ಪ್ರಸ್ತಾಪ ಆಯಿತು. ನಟ ಧರ್ಮೇಂದ್ರ ಡಿ.ಕೆ. ಸುರೇಶ್ ರೀತಿಯಲ್ಲಿ ಮಿಮಿಕ್ರಿ ಮಾಡಿ ಮಾತನಾಡಿದ್ರು ಅನ್ನುವಂಥ ವಿಚಾರವೂ ಕೂಡ ಪ್ರಸ್ತಾಪ ಆಯಿತು. ಸತ್ಯ ಈ ಇಬ್ಬರನ್ನ ಕೂಡ ಆರೋಪಿ 1 ಮತ್ತು ಆರೋಪಿ 2 ಇಬ್ಬರನ್ನ ಕೂಡ ಪೊಲೀಸರು ವಿಚಾರಣೆ ಕರೆದಿದ್ದಾರೆ. ವಿಚಾರಣೆ ನಡೀತಾ ಇದೆ. ಪ್ರಮುಖವಾಗಿ ವಂಚನೆ ಕೇಸು 420 IPC ಸೆಕ್ಷನ್ 420 IPC ಸೆಕ್ಷನ್ 120B ಸೇರಿ ಪ್ರಮುಖ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಯಾಕೆ IPC ಅಂತಂದ್ರೆ ಇದು BNS ಜಾರಿಯಾಗೋದಕ್ಕಿಂತ ಮುಂಚೆ ನಡೆದಂಥ ಅಪರಾಧ ಆಗಿರೋದ್ರಿಂದ IPC ಅಡಿಯಲ್ಲಿ ಕೇಸುಗಳನ್ನು ದಾಖಲಿಸಲಾಗಿದೆ, ಸೆಕ್ಷನ್ಗಳನ್ನು ದಾಖಲಿಸಲಾಗಿದೆ. IPC ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ವಿಚಾರಣೆಗೆ ಒಳಪಡಿಸಲಾಗಿದೆ. ಪ್ರಮುಖವಾಗಿ ಈಗ 14 ಕೋಟಿ ಮೌಲ್ಯದ ಆಭರಣ. ಅದು ಮೊದಲದು ಅವ್ರು ತೆಗೆದುಕೊಂಡ ಸಂದರ್ಭದಲ್ಲಿ 8.5 ಕೋಟಿಯ ಆಭರಣ. ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅದರ ಮೌಲ್ಯ ಜಾಸ್ತಿ ಆಗಿದೆ. ಅಂದರೆ ವರ್ಷದ ಹಿಂದಿನ ವ್ಯವಹಾರ ಇದು. ಈಗ ಅದರ ಮೌಲ್ಯ ಜಾಸ್ತಿ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.